ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಪಿ ಚೇದಪಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಅಪಿ ಚೇದಪಿ ಪಾಪೇಭ್ಯಃ ಸರ್ವೇಭ್ಯೋ ಪಾಪಕೃತ್ತಮಃ. ನೀನು ಪಾಪಿಗಳಲ್ಲಿ ಎಲ್ಲ ಪಾಪಿಗಳಲ್ಲೂ ಪಾಪತಮ ಅಂದರೆ ಅತಿ ಹೆಚ್ಚಿನ ಪಾಪ ಮಾಡಿದಂತಹ ಪಾಪಿಷ್ಠನಾಗಿದ್ದರೂ ಕೂಡ ಜ್ಞಾನ ಒಂದರಿಂದನೇ ಎಲ್ಲವನ್ನು ನಾವು ಉದ್ಧಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆತ್ಮೋದ್ಧಾರ ಜ್ಞಾನದಿಂದ ಮಾತ್ರ ಸಾಧ್ಯ. ಹಾಗೂ ಜ್ಞಾನ ಇದ್ದರೆ ಎಂಥ ಪಾಪಿಯೂ ಕೂಡ ಖಂಡಿತವಾಗಲೂ ಭಗವಂತನ ಬಗ್ಗೆ ಸರಿಯಾದ ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ಎಲ್ಲ ಪಾಪವನ್ನು ಕಳೆದುಕೊಂಡು ಖಂಡಿತವಾಗಲೂ ಮೋಕ್ಷಕ್ಕೆ ಅರ್ಹನಾಗಿ ಬಿಡ್ತಾನೆ. ಜ್ಞಾನದ ಮಹಾತ್ಮೆ ಅಷ್ಟೊಂದು. ಆದ್ದರಿಂದ ತಿಳ್ಕೋಬೇಕು. ಮೊದಲು ಏನೇನು ನಮಗೆ ಬೇಕು, ಯಾವುದನ್ನು ನಾವು ಪಡ್ಕೊಳ್ಳಬೇಕು ಅನ್ನೋ ಜ್ಞಾನವೇ ಇಲ್ಲದೆ ಹೋದರೆ ಎಷ್ಟು ಕಷ್ಟಪಟ್ಟರೆ ಏನು ಪ್ರಯೋಜನ. ಹೀಗಾಗಿ ಈ ಬ್ರಹ್ಮಾಂಡ ಅನ್ನೋದು ಭಗವಂತನಿಂದ ಸೃಷ್ಟಿತವಾಗಿರೋದು. ಅವನು ಹೇಳಿದ್ದನ್ನು ಅವನು ಹೇಳಿದ ರೀತಿಯಲ್ಲಿ ಪಡ್ಕೊಳ್ಳಿಕ್ಕೆ ಹೋದರೆ ಮಾತ್ರ ಪ್ರಾಪ್ತಿಯೇ ಹೊರತು ಏನೇನೋ ನಾವೇ ಮಾಡಲಿಕ್ಕೆ ಹೋದರೆ ಭಗವಂತನ ಮಾಯೆಯಲ್ಲಿ ಸಿಲುಕಿ ಹಾಕಿಕೊಂಡು ಬಿಡ್ತೇವೆ. ಆದ್ದರಿಂದ ಭಗವಂತನ ಬಗ್ಗೆ ಯಾವತ್ತೂ ಅಹಂಕಾರ ತಾತ್ಸಾರ ತಾಳಲೇಬಾರದು. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣ ಶಿಶಿರ ಋತವು ಮಾಘ ಮಾಸೆ ಶುಕ್ಲ ಪಕ್ಷೆ. ಇಂದು ಶುಕ್ರವಾರ ಪಂಚಮಿ ತಿಥಿ ಮತ್ತು ಇದು ಪೂರ್ವ ಭಾದ್ರಪದ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರು. ಆದ್ದರಿಂದ ಈ ನಕ್ಷತ್ರದವರಿಗೆ ಬಹಳನೇ ಒಂದು ಆಧ್ಯಾತ್ಮದ ಕಡೆ ಹೆಚ್ಚಿನ ಇನ್ಕ್ಲಿನೇಷನ್ ಅಥವಾ ಒಂದು ಎಳೆತ ಯಾವಾಗಲೂ ಇದ್ದೇ ಇರುತ್ತೆ. ಎಲ್ಲರಿಗಿಂತ ಹೆಚ್ಚು ಏನೋ ಒಂದು ಕೆಲಸವನ್ನು ಅವರು ಆಧ್ಯಾತ್ಮದಲ್ಲಿ ಮಾಡ್ತಾ ಇರ್ತಾರೆ ಮತ್ತು ಅವರು ಬಹಳನೇ ಗೌರವಾನ್ವಿತವಾದಂತಹ ಸ್ಥಾನವನ್ನು ಸಮಾಜದಲ್ಲಿ ಇಟ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಸುಲಭವಾಗಿ ಅವರನ್ನು ನೀವು ಹೀಯಾಳಿಸೋದಕ್ಕಾಗಲಿ ಅಥವಾ ಅವರನ್ನು ಅಗೌರವದಿಂದ ನೋಡಲಿಕ್ಕಾಗಲಿ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಭಗವಂತನ ಅನುಗ್ರಹದಿಂದ ಅವರಿಗೆ ಅಂಥ ಒಂದು ವ್ಯಕ್ತಿತ್ವ ಇರುತ್ತೆ. ಆದ್ದರಿಂದ ಎಲ್ಲರಿಗೂ ಕೂಡ ಇವತ್ತು ನಾವು ಭಗವಂತನ ಮೇಲೆ ಹೆಚ್ಚಿನ ಆಸ್ಥೆ ಮತ್ತು ಬಹಳನೇ ಆಧ್ಯಾತ್ಮಿಕವಾಗಿ ಸರಿಯಾದ ರೀತಿಯಲ್ಲಿ ನಡ್ಕೋಬೇಕು ಅನ್ನುವಂತಹ ಒಂದು ಭಾವನೆ ಎಲ್ಲರಿಗೂ ಇವತ್ತಿನ ದಿನ ಇರುತ್ತೆ. ಆ ನಕ್ಷತ್ರದ ಅಧಿಪತ್ಯದ ಪ್ರಕಾರ ಮೇಷರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅತ್ಯುತ್ತಮವಾದಂತಹ ದಿವಸ. ಮಧ್ಯಾಹ್ನವಾದ ಮೇಲೆ ಸ್ವಲ್ಪ ಕಷ್ಟವಾಗುತ್ತೆ. ಮುಖ್ಯವಾದಂತಹ ನಿರ್ಧಾರಗಳು ಮಧ್ಯಾಹ್ನವಾದ ಮೇಲೆ ಬೇಡ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಅದೃಷ್ಟದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇರುತ್ತೆ ಕಾರ್ಯಕ್ಷೇತ್ರದಲ್ಲಿ. ಅದಾದ ನಂತರ ಮಧ್ಯಾಹ್ನದ ಮೇಲೆ ಬಂಧು ಬಾಂಧವರಿಂದ ಮಿತ್ರರಿಂದ ಅತಿ ಹೆಚ್ಚಿನ ಸಂತೋಷ ಮತ್ತು ಇಷ್ಟಾರ್ಥ ಸಿದ್ಧಿ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಕಷ್ಟವಾಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದಲ್ಲಿ ಒಮ್ಮೆಲೆ ಯಶಸ್ಸನ್ನ ನೀವು ನೋಡುತ್ತೀರಿ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇದ್ದೇ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಂದು ತಿರುವು ಬರುತ್ತೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಗಿ ಭಾಗ್ಯೋದಯವಾಗುತ್ತೆ. ಸಿಂಹ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಎಲ್ಲ ನಿಮ್ಮ ಪರವಾಗಿ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ಕ್ಲೇಶ ಆಗೋದಿದೆ. ಮಧ್ಯಾಹ್ನವಾದ ಮೇಲೆ ಮುಖ್ಯ ನಿರ್ಧಾರಗಳು ಯಾವುದೂ ಬೇಡ. ಕನ್ಯಾ ರಾಶಿಯವರಿಗೆ ಪೂರ್ತಿ ದಿನವೂ ಅನುಕೂಲಕರವಾಗಿದೆ. ಸಾಮಾಜಿಕ ವಿಚಾರಗಳಲ್ಲಿ ಯಶಸ್ಸು, ಶತ್ರುಗಳು ಹಿಮ್ಮೆಟ್ತಾರೆ. ಪ್ರೀತಿ ಪಾತ್ರರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಾನಾ ರೀತಿಯ ಯೋಚನೆಗಳು ಕಾಡ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ನೋಡ್ತೀರಿ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಾನಾ ರೀತಿಯ ಯೋಚನೆಗಳು, ಆಸ್ತಿಪಾಸ್ತಿ ವಿಚಾರ ಅಥವಾ ತಾಯಿಯ ಆರೋಗ್ಯನೇ ಇರಬಹುದು. ನೀವು ವಾಸ ಮಾಡುವ ಮನೆ, ಟ್ಯಾಕ್ಸ್, ಡಾಕ್ಯುಮೆಂಟೇಶನ್ ಇತ್ಯಾದಿಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರ್ತೀರಿ. ಮಧ್ಯಾಹ್ನವಾದ ನಂತರ ಅದು ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ತಲೆನೋವಿಗೆ ಬದಲಾಗುತ್ತೆ. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ಪ್ರಕಾರ ಎಲ್ಲವೂ ನಡೀತಾ ಇರುತ್ತೆ. ಅತ್ಯಂತ ಆತ್ಮವಿಶ್ವಾಸದಿಂದ ಮುಂದುವರಿತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಮನೆಯ ಒಂದು ಜವಾಬ್ದಾರಿ ಅಥವಾ ಹಣಕಾಸಿನ ಜವಾಬ್ದಾರಿ, ತಾಯಿಯ ವಿಚಾರದಲ್ಲಿ ಒಂದು ಏನೋ ಕೊರಗು ಶುರುವಾಗಿ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಆಗುತ್ತಿದೆ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸಾಂಸಾರಿಕ ಚಟುವಟಿಕೆಗಳಲ್ಲಿ ನೆಮ್ಮದಿಯನ್ನು ಕಾಣುತ್ತೀರಿ. ಮಧ್ಯಾಹ್ನವಾದ ನಂತರ ನೀವು ನೆಮ್ಮದಿಯನ್ನು ನಿಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಬಂಧು ಮಿತ್ರರಿಗೂ ಕೂಡ ಹಂಚಿ ನೀವು ಸಂತೋಷ ಪಡಬಹುದು. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗ್ತಾ ಇರುತ್ತೆ. ಸಂತೋಷವನ್ನು ಕಾಣ್ತೀರಿ, ಶಾಂತಿಯನ್ನು ನೋಡ್ತೀರಿ. ಮಧ್ಯಾಹ್ನವಾದ ನಂತರ ಇದೇ ಶಾಂತಿ ಸಂತಸವನ್ನು ನಿಮ್ಮ ಪ್ರೀತಿ ಪಾತ್ರರ ಕುಟುಂಬದವರೊಂದಿಗೆ ಹಂಚಿಕೊಳ್ಳಬಹುದು. ಮೀನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಕಷ್ಟವೇ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಮಾರ್ಗದರ್ಶನ ಪ್ರಾಪ್ತಿಯಾಗಿ ಮನಸ್ಸು ತಿಳಿಯಾಗಿ ಹೋಗುತ್ತೆ. ಮುಂದೇನು ಮಾಡೋದು ಅನ್ನುವಂತಹ ಪ್ರಶ್ನೆಗೆ ಒಂದು ಉತ್ತರವನ್ನು ನೀವು ಪಡ್ಕೋಬಹುದು.
ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಭಗವದ್ಗೀತಾ ಶ್ಲೋಕಗಳ ಶ್ರವಣ, ಮನನ, ಪಠಣ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪವನ್ನು ನಾವು ಕಳ್ಕೋಬಹುದು. ಶ್ರೀಕೃಷ್ಣ ವಿಜಯತೆ. ಶುಭಮಸ್ತು.